ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ಕಸದ ವಾಹನ ಬರುವ ವಿಚಾರವಾಗಿ ಭಾರಿ ಗಲಾಟೆ ನಡೆದಿದೆ. ನ್ಯಾಯ ಕೇಳೋಕೆ ಹೋದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಸಂಭವಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣವನ್ನ ಸ್ವಚ್ಛವಾಗಿಡುವ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನ್ ಅವರು ಗಲ್ಲಿ ಗಲ್ಲಿಗೆ ಕಸದ ವಾಹನಗಳನ್ನು ಕಳುಹಿಸ್ತಾ ಇದ್ದಾರೆ. ಆದರೆ ವಾರ್ಡ್ ನಂಬರ್ 2ರ ನಿವಾಸಿಗಳು ತಮ್ಮ ಮನೆಯ ಮುಂದೆ ಕಸದ ವಾಹನ ಬರಬಾರದು ಎಂದು ಚಾಲಕನಿಗೆ ಆವಾಜನ್ನ ಹಾಕಿದ್ದಾರೆ. ಈ ವೇಳೆ ನ್ಯಾಯ ಕೇಳೋಕೆ ಹೋದ ಸಿರಾಜ್ ಎಂಬ ವ್ಯಕ್ತಿಯ ಮೇಲೆ ನಿವಾಸಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಕಸದ ವಾಹನ ಬೇಡ ಎಂದ್ರೆ ನಾವು ಕಸವನ್ನ ಎಲ್ಲಿ ಹಾಕಬೇಕು ಎಂದು ಪ್ರಶ್ನಿಸಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗ್ತಾ ಇದೆ ಎಂದ ನೊಂದ ವ್ಯಕ್ತಿ ಸಿರಾಜ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಘಟನೆ ಕುರಿತು ಮಾನ್ವಿ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ರು ಕೂಡ ಒಬ್ಬನೇ ಒಬ್ಬ ಪೊಲೀಸ್ ಸ್ಥಳಕ್ಕೆ ಬರೆದಿರೋದು ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿಸ್ತಾ ಇದೆ. ಸದ್ಯ ನಿವಾಸಿಗಳು ಹಲ್ಲೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಪುರಸಭೆ ಕಚೇರಿಗೂ ಕೂಡ ದೂರನ್ನ ನೀಡಲಾಗಿದೆ. कचरा लाएगा हमें भी डाल देंगे कचरा हमें भी डाल देंगे डाल रहे सिराज के घर में डालेंगे आओ ये बाहर को किसे बोलो ये गाड़ी ಮೊಹಮ್ಮದ್ ನಜೀರ್ ಸರ್. ಯಾವ ಊರು ಸರ್ ನಿಮ್ಮದು? ಮಾನ್ವಿನೇ. ಮಾನ್ವಿ ಎಷ್ಟನೇ ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್ ಅಲ್ಲೇ. ಹೌದು, ಏನು ಸಮಸ್ಯೆ ಏನಾಯ್ತು ಸರ್? ಏನಿಲ್ಲ ಸರ್, ಕಸ ಗಾಡಿ ಬರಬೇಡ ಅಂತಾರ. ಅಲ್ಲಿ ಕಾಲುವೆ ರೋಡಿಗೆ ನಿಂತು ಹಾಕಂತ ಹೇಳಕತ್ತಾರ. ಇಂಥ ಬರೀ ದಾದಾಗಿರಿ ಮಾಡಕತ್ತಾರ ಸರ್. ಯಾರು ಸರ್? ಅವ್ರು ಶಕೀಲ್ ಅವ್ರ ಮಕ್ಕಳು ಅವ್ರು ಹೇಳ್ತೀವಿ ಸರ್. ಏನಾಯ್ತು ಸರ್ ಗಲಾಟೆ? ಏನಾಯ್ತು ಬೆಳಗ್ಗೆ? ಅದೇ ಮತ್ತೆ ಇಲ್ಲಿ ಬರಬೇಡ್ದು ಗಾಡಿ ಇಲ್ಲಿ ಅಲ್ಲೇ ನಿಂತು ಒಯ್ದು ಆಗ್ಬೇಕು. ಮನ್ಯಾಗ ಯಾರು ಇರಂಗಿಲ್ಲ, ಗಂಡು ಮಕ್ಕಳು ಇರಂಗಿಲ್ಲ, ಹೆಣ್ಮಕ್ಳು ಒಯ್ದಾಕ್ಬೇಕಂತ ಅಲ್ಲಿಗೆ ರೋಡಿಗೆ ಒಯ್ದಾಕ್ಬೇಕಂತ. ಅಲ್ಲ ಈಗ ಏನು ಗಲಾಟೆ ಆಯ್ತು ಬೆಳಗ್ಗೆ? ಹೊಡಕಂದ್ರು ನಮ್ಮ ಯಾರಿಗೆ? ನಮ್ಮ ಹಳ್ಳಿಯಾಗೆ. ಏನಿದಾರೆ ಅವ್ರ ಹೆಸರು? ಅವ್ರ ಶಕೀಲು ಅವ್ರ ಮಕ್ಕಳು. ಹೌದಾ? ಅಲ್ಲ ಮತ್ತೆ ನೀವು ಏನಂದ್ರೆ ಒಟ್ಟ ಏನಂದಿಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ರಿ, ಮಾಡಿ ಹೋಗ್ರಿ, ಏನ್ ಮಾಡ್ಕೊಂತಾರ ಮಾಡ್ಕೊಡು. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಮುಂಜಾನೆ ಬರ್ತೀವಿ. ಅವ್ರು ಫೋನ್ ಮಾಡ್ಯಾರ ಸರ್. ಅವ್ರು ಫೋನ್ ಅಂತೂ ಎತ್ತಿಲ್ಲ ಅವ್ರು ಎತ್ತಿಲ್ಲ. ಅಲ್ಲ ಸರ್, ಮುನ್ಸಿಪಾಲಿಟಿ ಗಾಡಿ ಬರಬಾರ್ದು ಅಂತ ಹೇಳ್ತಾರೆ. ಹೆಂಗ್ರಿ ಹಿಂಗಾದ್ರೆ ಹೆಂಗ ಮತ್ತೆ ನೋಡ್ರಿ, ನೀವೇ ಸ್ವಲ್ಪ ಹೇಳ್ರಿ. ಅಲ್ಲ ಏನು ಗಲಾಟೆ ಆಯ್ತಾ? ಮುನ್ಸಿಪಾಲಿಟಿ ಅವ್ರು ಕೂಡ ಏನಂದ್ರು? ಮುನ್ಸಿಪಾಲಿಟಿ ಅವರು ಏನಂದ್ರು, ಅವ್ರು ಕಂಪ್ಲೇಂಟ್ ಮಾಡ್ರಿ, ನಾವು ಎಲ್ಲ ಬಂದು ವಿಚಾರಿಸಿ ಅಂತ ಹೇಳಿದ್ರು. ಮತ್ತೆ ಕಸ ಎಲ್ಲಿ ಹಾಕ್ಬೇಕಂತ? ಅದೇ ಮತ್ತೆ ಗಾಡಿ ಬರ್ತಿದ್ದೆಲ್ಲ ನಮ್ಮ ಹಾಕಂತಾರ ಮುನ್ಸಿಪಾಲಿಟಿ ಅವರು. ಅವ್ರು ನೋಡ್ರಿ ಹಿಂಗೆ ಮಾಡಕತ್ತಾರ. ಯಾರು? ಶಕೀಲ್ನವರು. ಅಲ್ಲ ರೀ, ಮತ್ತೆ ಈಗ ನೀವು ನಿವಾಸಿಗಳು ಇದ್ರಿ, ಮತ್ತೆ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಏನಂದ್ರು? ಎಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ರಿ, ರೋಡಿಗೆ ಒಯ್ದು ಹಾಕ್ತಾರ. ಹೌದಾ? ಗಾಡಿ ಅಲ್ಲಿ ನಿದ್ರಿಸಿ ಹಾಕಂತ ಹೇಳ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗ? ನಿಮ್ ಕಷ್ಟ ಕೇಳೋರು ಯಾರು? ಅದೇ ಮತ್ತೆ ಯಾರಿಲ್ಲ ಸರ್, ನಮಗೆ ಹೇಳೋರು ಯಾರಿಲ್ಲ. ಅದ್ರ ಸಲಾಗ ಕಂಪ್ಲೇಂಟ್ ಮಾಡಕ್ ಬಂದಿದ್ವಿ. ಈಗ ನೋಡ್ರಿ ಮುನ್ಸಿಪಾಲಿಟಿಗೆ ಬಂದೀವಿ ನಾವು ಕಂಪ್ಲೇಂಟ್ ಮಾಡ. ಮೊಹಮ್ಮದ್ ನಜೀರ್ ಸರ್. ಯಾವ ಊರು ಸರ್ ನಿಮ್ಮದು? ಮಾನ್ವಿನೇ. ಮಾನ್ವಿ ಎಷ್ಟನೇ ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್ ಅಲ್ಲೇ. ಹೌದು, ಏನು ಸಮಸ್ಯೆ ಏನಾಯ್ತು ಸರ್? ಏನಿಲ್ಲ ಸರ್, ಕಸ ಗಾಡಿ ಬರಬೇಡ ಅಂತಾರ. ಅಲ್ಲಿ ಕಾಲುವೆ ರೋಡಿಗೆ ನಿಂತು ಹಾಕಂತ ಹೇಳಕತ್ತಾರ. ಇಂಥ ಬರೀ ದಾದಾಗಿರಿ ಮಾಡಕತ್ತಾರ ಸರ್. ಯಾರು ಸರ್? ಅವ್ರು ಶಕೀಲ್ ಅವ್ರ ಮಕ್ಕಳು ಅವ್ರು ಹೇಳ್ತೀವಿ ಸರ್. ಏನಾಯ್ತು ಸರ್ ಗಲಾಟೆ? ಏನಾಯ್ತು ಬೆಳಗ್ಗೆ? ಅದೇ ಮತ್ತೆ ಇಲ್ಲಿ ಬರಬೇಡ್ದು ಗಾಡಿ ಇಲ್ಲಿ ಅಲ್ಲೇ ನಿಂತು ಒಯ್ದು ಆಗ್ಬೇಕು. ಮನ್ಯಾಗ ಯಾರು ಇರಂಗಿಲ್ಲ, ಗಂಡು ಮಕ್ಕಳು ಇರಂಗಿಲ್ಲ, ಹೆಣ್ಮಕ್ಳು ಒಯ್ದಾಕ್ಬೇಕಂತ ಅಲ್ಲಿಗೆ ರೋಡಿಗೆ ಒಯ್ದಾಕ್ಬೇಕಂತ. ಅಲ್ಲ ಈಗ ಏನು ಗಲಾಟೆ ಆಯ್ತು ಬೆಳಗ್ಗೆ? ಹೊಡಕಂದ್ರು ನಮ್ಮ ಯಾರಿಗೆ? ನಮ್ಮ ಹಳ್ಳಿಯಾಗೆ. ಏನಿದಾರೆ ಅವ್ರ ಹೆಸರು? ಅವ್ರ ಶಕೀಲು ಅವ್ರ ಮಕ್ಕಳು. ಹೌದಾ? ಅಲ್ಲ ಮತ್ತೆ ನೀವು ಏನಂದ್ರೆ ಒಟ್ಟ ಏನಂದಿಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ರಿ, ಮಾಡಿ ಹೋಗ್ರಿ, ಏನ್ ಮಾಡ್ಕೊಂತಾರ ಮಾಡ್ಕೊಡು. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಮುಂಜಾನೆ ಬರ್ತೀವಿ. ಅವ್ರು ಫೋನ್ ಮಾಡ್ಯಾರ ಸರ್. ಅವ್ರು ಫೋನ್ ಅಂತೂ ಎತ್ತಿಲ್ಲ ಅವ್ರು ಎತ್ತಿಲ್ಲ. ಅಲ್ಲ ಸರ್, ಮುನ್ಸಿಪಾಲಿಟಿ ಗಾಡಿ ಬರಬಾರ್ದು ಅಂತ ಹೇಳ್ತಾರೆ. ಹೆಂಗ್ರಿ ಹಿಂಗಾದ್ರೆ ಹೆಂಗ ಮತ್ತೆ ನೋಡ್ರಿ, ನೀವೇ ಸ್ವಲ್ಪ ಹೇಳ್ರಿ. ಅಲ್ಲ ಏನು ಗಲಾಟೆ ಆಯ್ತಾ? ಮುನ್ಸಿಪಾಲಿಟಿ ಅವ್ರು ಕೂಡ ಏನಂದ್ರು? ಮುನ್ಸಿಪಾಲಿಟಿ ಅವರು ಏನಂದ್ರು, ಅವ್ರು ಕಂಪ್ಲೇಂಟ್ ಮಾಡ್ರಿ, ನಾವು ಎಲ್ಲ ಬಂದು ವಿಚಾರಿಸಿ ಅಂತ ಹೇಳಿದ್ರು. ಮತ್ತೆ ಕಸ ಎಲ್ಲಿ ಹಾಕ್ಬೇಕಂತ? ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಬಾಷು ಅಂತ್ರಿ. ಮಾನ್ವಿ ವಾರ್ಡ್ ನಂಬರ್ 2ರಿಂದ ನಾನು ಇರೋದು. ಸರ್
ಇವತ್ತು ಬೆಳಿಗ್ಗೆ ಘಟನೆ ಆಗಿರೋದೇನಂದ್ರೆ ಕಸದ್ದು ಗಾಡಿ ದಿನ ಬೆಳಿಗ್ಗೆ ಬರ್ತೈತೆ. ಅಂದ್ರೆ ಈಗ ಮೊನ್ನೆನು ಇದೇ ತರ ಸ್ವಲ್ಪ ಗಾಡಿ ಬಂದಾಗ ಕಸ ಇಲ್ಲಿ ಹಾಕ್ಬಾರ್ದು, ನೀವು ಗಾಡಿ ನೀವು ಮನೆ ಮುಂದ ಬಂದ್ಮೇಲೆ ನೀವು ಹಾಕ್ಬೇಕು, ಇಲ್ಲಿ ರೋಡಿಗೆ ನಿಂದ್ರಿಸಿ ಇಲ್ಲಿ ತಂದು ಹಾಕಕ್ ಹೋಗ್ಬೇಡ್ರಿ ನಿಂತಿಸಿ ಶಕೀಲ್ ಮತ್ತೆ ಅವರು ಹೆಂಡತಿ ಮತ್ತೆ ಮಕ್ಕಳು ಸ್ವಲ್ಪ ಮೊನ್ನೆನೆ ವಾದ ಬೇದಿ ಮಾಡಿದ್ರು. ನಾವೇನಂದ್ರೆ ಈಗ ಈ ತರ ಗಾಡಿ ಬಂದಾಗ ರೋಡಿಗೆ ಈಗ ಒಳಗಡೆ ಗಾಡಿ ಹೋಗಕ ದಾರಿ ಇಲ್ಲ, ಅಲ್ಲಿ ದಾರಿ ಇಲ್ದಾಗ ಮತ್ತೆ ಇಲ್ಲಿ ರೋಡಿಗೆ ನಿಂತು ಬಂದ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಹಾಕ್ತಿದ್ದಾರೆ. ಈಗ ಅವ್ರೇನಂತಿದ್ರೆ ನೀವು ರೋಡ್ ಮೇನ್ ರೋಡ್ ಅಲ್ಲಿ ಕಾಲೇಜಲ್ಲಿ ನಿಂದ್ರಿಸ್ರಿ ಗಾಡಿ, ಅಲ್ಲೇ ಒಯ್ದಾಗ್ರಿ. ಈಗ ಏನಂದ್ರೆ ಗಂಡ್ ಮಕ್ಳು ಒಂದೊಂದ್ ಟೈಮ್ ಟು ಇರ್ತಾರ, ಟೈಮಿಗೆ ಇರಲ್ಲ. ಜಲ್ದಿ ಗಾಡಿ ಬಂದ್ರೆ ಗಂಡ್ ಮಕ್ಳು ಇದ್ರೆ ಒಯ್ದು ಹಾಕ್ತಾರ. ಈಗ ಲೇಟ್ ಆಗಿ ಬಂತಂದ್ರೆ ಗಾಡಿ ಹೆಣ್ಮಕ್ಳು ಇರ್ತಾರ, ಇಲ್ಲಾಂದ್ರೆ ಹುಡುಗರು ಇರ್ತಾರ. ಈಗ ರೋಡಿಗೆ ಹೋಗೋದು ಬರೋದು ಅದ್ರಾಗ ಅಲ್ಲಿ ಅವರು ನೀರು ಬಚ್ಚಲ ನೀರು ಮತ್ತೆ ಅವರು ಮುಸಿರಿ ತೊಳೆ ನೀರೆಲ್ಲ ಬಿಟ್ಟು ಎಲ್ಲ ಗಲೀಜಾಗಿದೆ. ಅಲ್ಲಿ ನಾನು ನಡ್ಕಂತ ತಿರ್ಗಾಡ್ಕಂತಿದ್ರೆ ಇದು ಈಗ ಇದ್ರ ಸಲುವಾಗಿ ಏನಾದ್ರು ಇದು ನಡ್ಕಂತ ತಿರ್ಗಾಡ್ಕಂತ ಕಷ್ಟ ಆಗ್ತದ. ಗಾಡಿ ಇಲ್ಲಿ ತನವ ನಾವು ಹಾಕ್ತಿವಿ, ಇಲ್ಲಿ ನೀವು ನಿಂದ್ರಿಸಬಾರ್ದು, ಗಾಡಿ ಹಾಕ್ಬಾರ್ದು ಅನ್ಕೇಸಿ ಇವತ್ತು ನೋಡಿದ್ರೆ ಬೆಳಗ್ಗೆ 8 ಗಂಟೆ ಗಾಡಿ ಬಂದಿದ ತಕ್ಷಣ ನಮ್ಮ ವಾರ್ಡಿನ 2 ನಂಬರ್ ವಾರ್ಡಿನ ನಿವಾಸಿ ಆದಂತ ಸಿರಾಜ್ ಅವರಿಗೆ ಅವರು ಹೆಂಡತಿ ಮಕ್ಕಳು ಎಲ್ಲಾರು ಕೂಡಿ ಕಲ್ತು ಕೇಸಿ ಇವ್ರಿಗೆ ಹೊಡ್ಕೊಂಡಿದ್ದಾರೆ. ಅವ್ರು ಹೊಡ್ಕೊಂಡಿದ್ದ ಕೇಸಿ ಏನಂದ್ರೆ ಈ ತರ ಹೊಡೆದಿರಿ ನೀವು ಒಂದ್ ಕೇಸಿ, ಮತ್ತೆ ಗಾಡಿ ಮುನ್ಸಿಪಾಲಿಟಿ ಗಾಡಿ ಕಸದ ಗಾಡಿ ಡ್ರೈವರ್ಗು ಅವರು ಬೆದರಿಕೆ ಹಾಕಿದಾರ. ಏನಂತ ಅವ್ರು ಏನಂತ ಹೇಳ್ತಾರೆ, ನೀನು ನಾಳಿಂದ ಇಲ್ಲಿ ಗಾಡಿ ತಗೊಂಡ್ ಬರಬಾರ್ದು, ಬಂದ್ರೆಗನ ನಾವು ನಿಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಹೊಡ್ಕೊಂತೀವಿ, ಅದು ಇಲ್ಲ ಜೀವ ಬೆದರಿಕೆ ನಾವು ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲ ಸರ್, ಮಧ್ಯ ಇದು ಕೊಟ್ರೆ ಸರ್ ಮಧ್ಯ ಏನಂತ ಹೇಳಿದ್ರು? ನಾವು ಬೆಳಿಗ್ಗೆ ಈ ತರ ಅವರು ಹೇಳಿದಾಗ ಸರ್ ನಾವೆಲ್ಲರೂ ಎಲ್ಲ ವಾರ್ಡಿನ ಎಲ್ಲ ನಿವಾಸಿಗಳು ಎಲ್ಲ ಕೂಡಿ ಬೆಳಿಗ್ಗೆ 10-11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಬರ್ಸಿ ಬಂದಿವಿ. ಅಲ್ಲಿ ಅವರು ಹೆಸರು ಬರ್ಕೊಂಡು ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್. ಹೆಸರು ಸಿರಾಜ್. ಸಿರಾಜ್. ಯಾವ ಊರು ಸರ್ ನಿಮ್ದು? ಮಾನ್ವಿ ಸರ್. ಮಾನ್ವಿ. ಎಷ್ಟು ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್. 2 ನಂಬರ್ ವಾರ್ಡ್. ಅವ್ರು ಏನ್ ಸಮಸ್ಯೆ ಏನಾಗಿದೆ ಸರ್? ಸರ್ ಸಾರಿ ಜನ ಕಸ ಗಾಡಿ ಬರ್ತೈತೆ, ರೋಡಿನ ಮೇಲೆ ನಿಂದಿರ್ತೈತೆ, ಅವ್ರು ಬಂದು ಬೇಡ ನಿಂತಿದ್ ಬೇಡ ಇಲ್ಲಿ ಮುಂದೆ ಹೋಯ್ರಿ ಅಂತಾರ. ನಾವ್ ಅಲ್ಲಿ ಒಯ್ದು ಹಾಕ್ಬೇಕಂತಾರ. ಮನೆ ಮುಂದೆ ನಿಂತಿಲ್ಲ ಏನಿಲ್ಲ, ಇಲ್ಲಿ ಹಿಂದ ನಿಂತಿಲ್ಲ ಗಾಡಿ. ಅಷ್ಟಾದ್ರೂ ಕೂಡ ಅವ್ರು ತೊಂದರೆ ಮಾಡಕತ್ತಾರ. ಇವ್ರಿಬ್ಬರೇ ಹಿಂಗ್ ಮಾಡಕತ್ತಾರ ಸರ್. ಒಬ್ಬರೇ ಇದಾರ. ಇದು ಯಾರು ಸರ್? ಶಕೀಲ್ ಬೇಕಂತ. ಶಕೀಲ್. ಅಲ್ಲ ಸರ್, ಸಿಕ್ಕಿಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಗಾಡಿ ಅಂತಾರ ಅವ್ರು. ಅಲ್ಲ ಸರ್, ಯಾಕೆ ಸಮಸ್ಯೆ ಏನಂತ ಮುನ್ಸಿಪಾಲಿಟಿ ಗಾಡಿ ಬಂದ್ರೆ ಸಮಸ್ಯೆ ಇದೆ ಸರ್. ಬೇಡ ಬೇಡ ಅಂತಾರ ಇವ್ರು. ಈಗ ಏನಾಯ್ತು ಸರ್ ಚರ್ಚೆ ಅಲ್ಲಿ ನಿಮ್ಮಲ್ಲಿ? ಅದೇ ಸರ್, ಹಿಂಗ ಇದು ಮಾಡಿವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀವಿ. ಈ ತರ ಹಿಂಗ್ ಮಾಡಕತ್ತಾರ, ಓಣೆ ಗಾಡಿ ನಿಲ್ಲಿಸ್ಬೇಡ್ರಿ ಅಂತ ಹೇಳಕತ್ತಾರ. 4 ಮಂದಿ ಕತ್ತು ಹೊಡೆದಾರ ಸರ್. ನನ್ಗೆ ಹೊಡೆದಾರ? ನಿಮ್ಗೆ ಹೊಡೆದಾರ ಸರ್. ಯಾರು ಹೊಡೆದಿದ್ದು? ಅವ್ರು ಶಕೀಲ್, ಈತ ರಿಜ್ವಾನ್, ಇರ್ಫಾನ್, 4 ಮಂದಿ ಕಲ್ತು ಹೊಡೆದಾರ ಸರ್. ತಂದೆಯ ಮಗ, ತಾಯಿ. ಹೌದಾ ಸರ್? ಅಲ್ಲ ಸರ್, ಮತ್ತೆ ಈ ರೀತಿ ಮುನ್ಸಿಪಾಲಿಟಿ ಗಾಡಿ ಎಲ್ಲಿ ಹೋಗ್ಬೇಕಂತೆ? ಬರ್ಬ್ಯಾಡ್ದು ಅಂತಾರ ಸರ್. ಮತ್ತೆ ಯಾಕೆ? ಅದೇ ಮುಂದೆ ನಿಲ್ಲಿಸ್ಬೇಡ್ರಿ ಇಲ್ಲಿ ಗಾಡಿ ಅಂತಾರ ಅವ್ರು. ಅಲ್ಲ, ಈಗ ಮುನ್ಸಿಪಾಲಿಟಿ ರಸ್ತೆಗೆ ಯಾಕೆ ಬರ್ಬಾರ್ದು ಅಂತ ಹೇಳ್ತಾರೆ? ಅದ್ರ ಸಲಕ್ಕೆ ಈ ಸಲ ಗಲಾಟೆ ಹಾಕತ್ತದ ಇದು. ಯಾಕೆ ನಿಮಗೆ ಗಾಯಗಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಸರ್, ಕೊಟ್ಟಿವಿ ಮುಂಜಾನೆ ಇವತ್ತು. ಏನಂದ್ರ ಅವ್ರು ಪೊಲೀಸರು? ಅವ್ರು ನೋಡವ ಇದು ಮಾಡ್ರಿ ಅಂತ ಹೇಳಿ ತಗೊಳ್ತಾರೆ, ಆಕ್ಷನ್ ತಗೊಳ್ದು ಯಾರು ಅವರು. ಫೋನ್ ಮಾಡಿವಿ ಅವ್ರಿಗೆ, ಫೋನ್ ರಿಸೀವ್ ಮಾಡಿಲ್ಲ ಅವ್ರು. ಯಾರು ಇವರು ಹೊಡೆದಿದ್ದವ್ರು? ಶಕೀಲ್ ಅವ್ರ ಇದು ಮಾಡಿಲ್ಲ ಸರ್. ಅಲ್ಲ, ಈಗ ಮುನ್ಸಿಪಾಲಿಟಿ ಗಾಡಿ ನಿಮ್ ಏರಿಯಾದಾಗ ಬರ್ತದೆ ಸರ್. ನಿಮ್ ಏರಿಯಾದಾಗ ಬಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕಂತ ಅದು ಮುನ್ಸಿಪಾಲಿಟಿ? ಅಲ್ಲಿ ಇಲ್ಲ, ಹಿಂದಿರ್ಸ್ಬೇಡ್ರಿ, ಇಲ್ಲಿ ಮುಂದೆ ಹಿಂದೆ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಎದಕ್ಕೆ ಕಾರಣ? ಮುನ್ಸಿಪಾಲಿಟಿ ಅವ್ರಿಗೆ ಕೂಡ ವಾದ ಗಲಾಟೆ ಆಯ್ತಾ? ಗಲಾಟೆ ಆಯ್ತಾವ. ಯಾರು ಮಾಡಿದ್ರು? ಡ್ರೈವರ್. ಏನಂತ? ಡ್ರೈವರ್ಗೆ ಒಳಕ್ ಹೋಗ್ಯಾರ ಸರ್, ನಿಲ್ಲಿಸ್ಬೇಡ ಇಲ್ಲಿ ಗಾಡಿ ಮುಂದಕ್ಕೆ ಕೊಯ್ಲಿಕ್ಕೆ ಮುಂದಕ್ಕೆ ತಗ ಅಂತ ಕೇಸಿ. ಅವ್ರೇನಂದ್ರು ಡ್ರೈವರ್ ಅವರು? ಅವ್ರು ಕಂಪ್ಲೇಂಟ್ ಮಾಡ್ತೀವಿ ನೋಡ್ರಿ ಅಂತ ಹೇಳಿದ್ರು ಅವ್ರು. ಏನಂದ್ರ ಆಮೇಲೆ ಅವರು? ಅವ್ರು ಏನು ಮಾಡೋವಾಗ ಏನ್ ಮಾಡ್ಕೊಂತಾರ ಅಂತಾರ ಸರ್. ಯಾರಂದ್ರು? ಶಕೀಲ್ ಅವರು. ಅವ್ರ ಕಡೆ ಯಾರನ್ನ ಸಪೋರ್ಟ್ ಇದಾರ? ಇಲ್ಲ ಸರ್, 4 ಮಂದಿ ಅದಾವ, ತಂದೆಯ ಮಗ, ತಾಯಿ. ಅಲ್ಲ ರೀ, ಮತ್ತೆ ಈ ರೀತಿಯಾಗಿ ನಿಮಗೆ ಹೊಡೆದಾರ ಅಂದ್ಮೇಲೆ ಏನ್ ಸರ್ ಇದು? ಹೆಂಗ ಅಂದ್ರೆ ಮುನ್ಸಿಪಾಲಿಟಿ ಗಾಡಿ ಕಸ ಗಾಡಿ ಬರ್ಬಾರ್ದು ಅಂತ ಹೇಳ್ತಾರ? ಇಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಅಂತಾರ. ಮುಂದಕ್ಕೆ ಹೋಗ್ಲಿಕ್ಕೆ ಹಿಂದಕ್ಕೆ ಹೋಯ್ರಿ ಗಾಡಿ, ಇಲ್ಲಿ ಮಾತ್ರ ನಿಂದಿಸ್ಬೇಡ್ರಿ ಅಂತಾರ ಅವ್ರು. ಮತ್ತೆ ಜನರು ಎಲ್ಲಿ ಹಾಕ್ಬೇಕಂತ ಕಸ? ಅಲ್ಲಿಗೆ ಒಯ್ದು ಹಾಕ್ಬೇಕಂತ. ಕಾಲಿ ಮೇಲೆ ಅಲ್ಲಿ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಯಾಕೆ ಹಂಗೆ? ಯಾಕೆ ತಮ್ಮ ಮನೆ ಮುಂದೆ ನಿಲ್ಲಿಸ್ಬೇಡ್ದು ಅಂತಾರ ಅವ್ರು. ಅಲ್ಲ, ದಾದಾಗಿರಿ ಸರ್ ಇವರು. ಅಲ್ಲ, ಯಾವ ರೀತಿ ದಾದಾಗಿರಿ ಅಂದ್ರೆ? ಇದೇ ರೀತಿ ನಿಂದಿಸ್ಬೇಡ್ದು, ಅದು ಮಾಡ್ಬೇಡ್ದು. ಆದ್ಮೇಲೆ ರೋಡಿಗೆ ಗಟ್ರ ನೀರ್ ಬಿಟ್ಟಾರ ಸರ್. ನಾವ್ ಅಲ್ಲೇ ಸುಮ್ನೆ ಆಗಿ ತಿಳಾಕತ್ತೀವಿ, ಏನ್ ಮಾತಾಡೋರು ಇರ್ಲಿ ಅಂತ. ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ ಸರ್. ಅದು ಬಂಡಿ ಇಟ್ಟು ಅವರೇ ಶಕೀಲ್ ಅವರು. ಬಂಡಿ ಇದು ಇಟ್ಟು ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ. ಇರ್ಲಿ, ನಾವು ಓಣ್ಯಾಗ ಒಂದೇವರ ತೊಂದ್ರೆ ಇಲ್ಬೇಡ್ದು, ನಾವು ಜಗಳ ಮಾಡ್ಬೇಕು, ಮಕ ಇದ್ರೆ ನೋಡ್ತೀವಿ ಮುಂಜಾನೆ ಎತ್ತು ನಾವು ಮಾತಾಡಕತ್ತೀವಿ. ತಿಳಿವಲ್ದಿ ಅವ್ರಿಗೆ. ಹೌದಾ? ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಮತ್ತೆ ಹಿಂಗೆ ನಡೆದ ನೋಡಿ ಸರ್. ಅದಕ್ಕೆ ಇವ್ರು ಕಂಪ್ಲೇಂಟ್ ಕೊಡಕ್ ಬಂದಿ. ಇವತ್ತು ಭಾಳ ದಿನ ನಡಕತ್ತಿದ್ದು, ಸಾಕಾಯ್ತು ಇವತ್ತಿಗೆ ನಾವು ಇಲ್ಲಂದ್ರೆ ನೀವು ಮಾಡಕತ್ತೀವಿ ಸರ್. ಮತ್ತೆ ಎಷ್ಟು ಗಂಟೆಗೆ ಆಯ್ತು ಗಲಾಟೆ ಇದು? ಮುಂಜಾನೆ 2 ಗಂಟೆಗೆ ಸರ್. 8 ಗಂಟೆಗೆ. 8 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ. ಹೆಸರು? ಸಿರಾಜ್. ಸಿರಾಜ್. ಯಾವ ಊರು ಸರ್ ನಿಮ್ದು? ಮಾನ್ವಿ ಸರ್. ಮಾನ್ವಿ. ಎಷ್ಟು ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್. 2 ನಂಬರ್ ವಾರ್ಡ್.
ಹೌದು, ಏನ್ ಸಮಸ್ಯೆ ಏನಾಗಿದೆ ಸರ್? ಸರ್ ಸಾರ್ವಜನಿಕ ಕಸ ಗಾಡಿ ಬರ್ತೈತೆ, ರೋಡಿನ ಮೇಲೆ ನಿಂದಿರ್ತೈತೆ, ಅವ್ರು ಬಂದು ಬೇಡ ನಿಂತಿದ್ ಬೇಡ ಇಲ್ಲಿ ಮುಂದೆ ಹೋಯ್ರಿ ಅಂತಾರ. ನಾವ್ ಅಲ್ಲಿ ಒಯ್ದು ಹಾಕ್ಬೇಕಂತಾರ. ಮನೆ ಮುಂದೆ ನಿಂತಿಲ್ಲ ಏನಿಲ್ಲ, ಇಲ್ಲಿ ಹಿಂದ ನಿಂತಿಲ್ಲ ಗಾಡಿ. ಅಷ್ಟಾದ್ರೂ ಕೂಡ ಅವ್ರು ತೊಂದರೆ ಮಾಡಕತ್ತಾರ. ಇವ್ರಿಬ್ಬರೇ ಹಿಂಗ್ ಮಾಡಕತ್ತಾರ ಸರ್. ಒಬ್ಬರೇ ಇದಾರ. ಇದು ಯಾರು ಸರ್? ಶಕೀಲ್ ಬೇಕಂತ. ಶಕೀಲ್. ಅಲ್ಲ ಸರ್, ಸಿಕ್ಕಿಲ್ಲ, ಇಲ್ಲಿ ನಿಲ್ಲಿಸ್ಬೇಡ್ರಿ ಗಾಡಿ ಅಂತಾರ ಅವ್ರು. ಅಲ್ಲ ಸರ್, ಯಾಕೆ ಸಮಸ್ಯೆ ಏನಂತ ಮುನ್ಸಿಪಾಲಿಟಿ ಗಾಡಿ ಬಂದ್ರೆ ಏನಾಯ್ತು? ಸಮಸ್ಯೆ ಇದೆ ಸರ್, ಬೇಡ ನಿಂದಿರ್ತೇವೆ ಬೇಡ ಅಂತಾರ ಇವ್ರು. ಈಗ ಏನಾಯ್ತು ಸರ್ ಚರ್ಚೆ ಅಲ್ಲಿ ನಿಮ್ಮಲ್ಲಿ? ಅದೇ ಸರ್, ಹಿಂಗ ಇದು ಮಾಡಿವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀವಿ. ಈ ತರ ಹಿಂಗ್ ಮಾಡಕತ್ತಾರ, ಓಣೆ ಗಾಡಿ ನಿಲ್ಲಿಸ್ಬೇಡ್ರಿ ಅಂತ ಹೇಳಕತ್ತಾರ. 4 ಮಂದಿ ಕತ್ತು ಹೊಡೆದಾರ ಸರ್. ನನ್ಗೆ ಹೊಡೆದಾರ? ನಿಮ್ಗೆ ಹೊಡೆದಾರ ಸರ್. ಯಾರು ಹೊಡೆದಿದ್ದು? ಅವ್ರು ಶಕೀಲ್, ಈತ ರಿಜ್ವಾನ್, ಇರ್ಫಾನ್, 4 ಮಂದಿ ಕಲ್ತು ಹೊಡೆದಾರ ಸರ್. ತಂದೆಯ ಮಗ, ತಾಯಿ. ಹೌದಾ ಸರ್? ಅಲ್ಲ ಸರ್, ಮತ್ತೆ ಈ ರೀತಿ ಮುನ್ಸಿಪಾಲಿಟಿ ಗಾಡಿ ಎಲ್ಲಿ ಹೋಗ್ಬೇಕಂತೆ? ಬರ್ಬ್ಯಾಡ್ದು ಅಂತಾರ ಸರ್. ಮತ್ತೆ ಯಾಕೆ? ಅದೇ ಮುಂದೆ ನಿಲ್ಲಿಸ್ಬೇಡ್ರಿ ಇಲ್ಲಿ ಗಾಡಿ ಅಂತಾರ ಅವ್ರು. ಅಲ್ಲ, ಈಗ ಮುನ್ಸಿಪಾಲಿಟಿ ರಸ್ತೆಗೆ ಯಾಕೆ ಬರ್ಬಾರ್ದು ಅಂತ ಹೇಳ್ತಾರೆ? ಅದ್ರ ಸಲಕ್ಕೆ ಈ ಸಲ ಗಲಾಟೆ ಹಾಕತ್ತದ ಇದು. ಯಾಕೆ ನಿಮಗೆ ಗಾಯಗಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಸರ್, ಕೊಟ್ಟಿವಿ ಮುಂಜಾನೆ ಇವತ್ತು. ಏನಂದ್ರ ಅವ್ರು ಪೊಲೀಸರು? ಅವ್ರು ನೋಡವ ಇದು ಮಾಡ್ರಿ ಅಂತ ಹೇಳಿ ತಗೊಳ್ತಾರೆ. ಆಕ್ಷನ್ ತಗೊಳ್ದು ಯಾರು ಅವರು. ಫೋನ್ ಮಾಡಿವಿ ಅವ್ರಿಗೆ, ಫೋನ್ ರಿಸೀವ್ ಮಾಡಿಲ್ಲ ಅವ್ರು. ಯಾರು ಇವರು ಹೊಡೆದಿದ್ದವ್ರು? ಶಕೀಲ್ ಅವ್ರ ಇದು ಮಾಡಿಲ್ಲ ಸರ್. ಅಲ್ಲ, ಈಗ ಮುನ್ಸಿಪಾಲಿಟಿ ಗಾಡಿ ನಿಮ್ ಏರಿಯಾದಾಗ ಬರ್ತದೆ ಸರ್. ನಿಮ್ ಏರಿಯಾದಾಗ ಬಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕಂತ ಅದು ಮುನ್ಸಿಪಾಲಿಟಿ? ಅಲ್ಲಿ ಇಲ್ಲ ಹಿಂದಿರ್ಸ್ಬೇಡ್ರಿ, ಇಲ್ಲಿ ಮುಂದೆ ಇವ್ರಿ ಹಿಂದೆ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಎದಕ್ಕೆ ಕಾರಣ? ಮುನ್ಸಿಪಾಲಿಟಿ ಅವ್ರಿಗೆ ಕೂಡ ವಾದ ಗಲಾಟೆ ಆಯ್ತಾ? ಗಲಾಟೆ ಆಯ್ತಾವ. ಯಾರು ಮಾಡಿದ್ರು? ಡ್ರೈವರ್. ಏನಂತ?